ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಮರವನ್ನ ಸಾರಿದ್ದಾರೆ. ಪತ್ರಗಳ ಮೇಲೆ ಪತ್ರವನ್ನ ಬರಿತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಎರಡನೇ ಪತ್ರದ ವಿಚಾರ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಅಂದಿನ ಸಿಎಂ ಶೆಟ್ಟರ್ ಆದೇಶದ ಪ್ರತಿಯನ್ನು ತೋರಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ಜಗದೀಶ್ ಶೆಟ್ಟರ್ ಕಾಲದ ಆದೇಶ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಸೀಮಿತವಾಗಿತ್ತು, ಆದ್ರೆ ಇವರು ಆರ್ಎಸ್ಎಸ್ ಅಂತ ಹೇಳಿಕೊಂಡು ಉದ್ಯೋಗ ಹಾಳು ಮಾಡಿದ್ದಾರೆ. ಗೂಗಲ್ ಎಐ ಆಂಧ್ರ ಪ್ರದೇಶಕ್ಕೆ ಹೋಗುವಂತಾಗಿದೆ. ಆರ್ಎಸ್ಎಸ್ ಅನ್ನ ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಂತ ಹೇಳಿ ಸರ್ಕಾರಕ್ಕೆ ತಿವಿದಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿ ಬರೆಸಿರುವಂಥದ್ದು ಅದು ಎಲ್ಲ ಸಾರ್ವಜನಿಕ ಸ್ಥಳ. ಮತ್ತು ಈ ಹೊಸದಾಗಿ ಇನ್ನೊಂದು ಪತ್ರ ಬರೆದಿದ್ದಾರೆ, ಯಾರ್ಯಾರು ಸರ್ಕಾರಿ ನೌಕರರು ಇದ್ದಾರೋ ಅವ್ರಿಗೂ ಕೂಡ ಅಪ್ಲೈ ಆಗ್ತೈತೆ. ನನ್ನ ಪ್ರಕಾರ ನಮ್ಮ ಲೋಕಾಯುಕ್ತ ಇದ್ರ ಪ್ರಕಾರ ನಾವು ಸರ್ಕಾರಿ ನೌಕರರೇ. ಆರ್ ಅಶೋಕ ಆಲ್ಸೋ ಸರ್ಕಾರಿ ನೌಕರ. ನಾನು ಸಂಬಳ ತಗೊಂತೀನಿ. ಕೇಂದ್ರದಿಂದ ಅನುಮತಿ ಕೊಡ್ತಾರೆ, ರಾಜ್ಯ ಸರ್ಕಾರ. ಒಂದೇ ನಿಮಿಷ, ನಾನು ಸರ್ಕಾರಿ ನೌಕರ, ನಾನು ಸಂಬಳ ತಗೊತೀನಿ. ನನಗೂ ಬರ್ತದೆ ಡಿ ಎ ಟ್ರಾವೆಲಿಂಗ್ ಅಲೋವೆನ್ಸು, ಮನೆ ಎಲ್ಲ ಬರ್ತದೆ, ನನಗೂ ಬರ್ತದೆ. ನಾನು ಸರ್ಕಾರಿ ನೌಕರ. ಏನಪ್ಪ, ಯಾವಾಗ ನಾನು ಕಳಿಸ್ತಿ ಹೇಳು, ನನ್ನ ಮೇಲೆ ಯಾವಾಗ ಆಕ್ಷನ್ ಮಾಡ್ತೀವಿ ಹೇಳು. ನಾನು ಮಾಡ್ತೀನಲ್ಲ, RSS ಮೊನ್ನೆನೇ ಹಾಕ್ಕೊಂಡು ಹೋಗಿದ್ದೀನಲ್ಲ, ಪ್ರೂಫ್ ಐತೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು RSS ಡ್ರೆಸ್ ಹಾಕ್ಕೊಂಡು ಸಾರ್ವಜನಿಕ ಸ್ಥಳದಲ್ಲೇ ಹೋಗಿರೋವಂಥದ್ದು ದಾಖಲೆ ಇದೆ. ನಾನು